ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕಾಂಗ್ರೆಸ್ ಮಹಿಳಾ ವಿರೋಧಿಗಳು ಎಂದ ಬಿಜೆಪಿ ವಿರುದ್ಧ ಸಚಿವ ಮಧು ಬಂಗಾರಪ್ಪ ರಿಯಾಕ್ಟ್ ಮಾಡಿದ್ದಾರೆ. ಬಿಜೆಪಿ ಎಲೆಕ್ಷನ್ಗಾಗಿ ಬಿಂಬಿಸುವ ಕೆಲಸ ಮಾಡ್ತಾರೆ, ಚುನಾವಣೆಯನ್ನ ಮುಂದಿಟ್ಕೊಂಡೇ ಕಾಯ್ದೆ ಮಾಡಿದ್ದಾರೆ, ಬಿಲ್ ಪಾಸ್ ಆಗಿದ್ರೆ ನಾವೇ ಮಾಡಿದ್ವಿ ಅಂತ ಹೇಳ್ತಾ ಇದ್ರು. ಭಾವನಾತ್ಮಕ ವಿಚಾರಗಳನ್ನು ಬಿಟ್ಟು ಅವರು ಏನೂ ಮಾಡೋದಿಲ್ಲ ಅಂತ ಬಿಜೆಪಿ ವಿರುದ್ಧ ಸಚಿವ ಮಧು ಬಂಗಾರಪ್ಪ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಎಮೋಷನಲಿ ಅವರು ಆಟ ಆಡ್ತಾ ಇದ್ದಾರೆ ಬಿಜೆಪಿಯವರು. ಈ ಒಂದು ಭಾವನಾತ್ಮಕ ವಿಚಾರಗಳನ್ನು ಬಿಟ್ಟು ಬೇರೆ ಏನು ಅವರು ಮಾಡೋದಿಲ್ಲ ಅಂತ ಬಿಜೆಪಿ ವಿರುದ್ಧ ಸಚಿವ ಮಧು ಬಂಗಾರಪ್ಪ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಕೇಳ್ತಕ್ಕಂಥದ್ದನ್ನು ಮಾಡಬೇಕಾಗತ್ತೆ. ಏಕೆಂದರೆ ಮುಂಚೆ ಇದು ತಮಗೂ ಗೊತ್ತು, ನಿನ್ನೆ ಪಾರ್ಲಿಮೆಂಟಲ್ಲೂ ಕೂಡ ರಾಹುಲ್ ಗಾಂಧಿಯವರು ಎಲ್ಲರೂ ಕೂಡ ಇದ್ರ ಬಗ್ಗೆ ಚರ್ಚೆಯನ್ನು ಮಾಡಿದ್ದಾರೆ. ಬಿ ಜೆ ಪಿಯವರು ಮಾಡ್ತಕ್ಕಂಥ ಆ್ಯಟಿಟ್ಯೂಡ್ ಏನಿದೆ ಅದು ಇವ್ರ ಟೈಮಿಂಗ್ ಎಲ್ಲ ನೋಡಿದರೆ ಇದು ಚುನಾವಣೆಗೆ ಸೀಮಿತವಾಗಿ ಮಾತ್ರ ಎದ್ದು ಕಾಣಿಸುತ್ತೆ. ಅದೇನು ಹಿಂದೆ ಮುಂದೆ ಮುಚ್ಚುಮರೆ ಮಾಡೋದಲ್ಲ. ಈ ವೆಸ್ಟ್ ಬೆಂಗಾಲ್ ಆಗಲಿ ತಮಿಳ್ನಾಡದಾಗಲಿ ಅವ್ರು ತಂದಿರ್ತಕ್ಕಂಥ ವಿಚಾರಗಳೇನಿದೆ, ಯಾವುದೇ ಒಂದು ಕಾನೂನು ಮಾಡ್ಬೇಕಾದ್ರೆ ಸರಿ ಇರಬೇಕಲ್ಲ. ಸರಿ ಇಲ್ಲದೆ ಹಾಗೆ ಮಾಡ್ಕೊಂಡು ಕೂತ್ಕೊಂಡ್ರೆ ನ್ಯಾಯ ಎಲ್ಲಿ ಸಿಗುತ್ತೆ? ಕಾನೂನು ಮೀಸಲಾತಿ ಅಂತ ಹೆಸರಿಟ್ಟು ಕರೆಕ್ಟಾಗಿ ಅದು ವರ್ಕೌಟ್ ಆಗಲಿಲ್ಲ ಅಂದರೆ ಇಟ್ ಮೈಟ್ ಬಿ ಈವನ್ ಡಿಲಿಮಿಟೇಷನು ಕೂಡ, ಅದನ್ನೆಲ್ಲದೂ ಕೂಡ. ಅದಕ್ಕೆ ನಿನ್ನೆ ಡಿಲಿಮಿಟೇಷನು ವಿಡ್ರಾ ಮಾಡಿದರು, ಮತ್ತು ಇನ್ನೊಂದು ಯಾವುದೋ ಒಂದು 3ನೇ ಬಿಲ್ ಅದನ್ನು ಕೂಡ ವಿಡ್ರಾ ಮಾಡಿದರು. ಸೊ ಅದನ್ನು ನೋಡಿದರೆ ಅವರು ಮೋಸ್ಟ್ಲಿ ಅವ್ರು ಅಂದ್ಕೊಂಡಿರೋದು ಬರೀ ಡಿಲಿಮಿಟೇಷನ್ ಅವ್ರ ವಿರುದ್ಧವಾಗಿ ಆಗುತ್ತೆ ಅಂತೇಳಿ ಅವರೇ ತೆಗೆದಂಗೆ ಕಾಣಿಸುತ್ತೆ. ವುಮೆನ್ಸ್ ಬಿಲ್ನ ಬರೀ ಈ ಪಬ್ಲಿಸಿಟಿಗೆ ಮಾತ್ರ ತಗೊಳ್ಳೋದಕ್ಕೆ, ಚುನಾವಣೆಗೆ ಮಾತ್ರ ಸೀಮಿತವಾಗಿ ಕಾಣಿಸ್ತದೆ. ಏನೇ ಒಂದು ಕಾನೂನು ಬದ್ಧವಾಗಿ ಮಾಡೋದಾದರೆ, ಯಾಕೆಂದರೆ ಈ ಹೆಣ್ಣುಮಕ್ಕಳಿಗೆ ರಿಸರ್ವೇಷನ್ ಕೊಡಬೇಕಂತ ಹೇಳಿ ಸ್ಟಾರ್ಟ್ ಮಾಡಿದೆ ಕಾಂಗ್ರೆಸ್ ಅವರು. ಸೊ ಇಷ್ಟು ವರ್ಷ ಏನು ಮಾಡ್ತಾಯಿದ್ರು ಬಿ ಜೆ ಪಿಯವರು? ಚುನಾವಣೆ ಸಂದರ್ಭದಲ್ಲಿ ಆಗ್ತಾರೆ ಇವೆಲ್ಲರೂ ಪ್ರಶ್ನೆ ಇರೋದ್ರಿಂದ, ಈಗ ನಿನ್ನೆ ಅದಾಗಿರೋದ್ರಿಂದ ಅವ್ರು ಈಗ ನೋಡಬೇಕು ರಾಜ್ಯ ಮಟ್ಟದಲ್ಲಿ ದೇಶ ಮಟ್ಟದಲ್ಲಿ ರೋಡಿಗೆ ಬಂದು ನಾವು ಹೋರಾಟ ಮಾಡ್ತೀವಿ ಅಂತೇಳಿ ಹೇಳಿದಾರಲ್ವ. ಈಗ ಹಂಗಾರೆ ರೋಡಿಗೆ ಬಂದು ಹೋರಾಟ ಮಾಡ್ತಕ್ಕಂಥ ತಪ್ಪುಗಳನ್ನ ಅಲ್ಲಿ ಡಿಫೀಟ್ ಆಗಂಗೆ ಯಾಕೆ ಮಾಡ್ಕೊಂಡ್ರಿ ನೀವು?